ರಾಜ್ ನ್ಯೂಸ್ನ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕ್ಯಾನ್ಸರ್ ನಿವಾರಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ಇದು ಎಷ್ಟು ಮಾರಕ, ಇದನ್ನ ತಡೆಗಟ್ಟೋದು ಹೇಗೆ ಮತ್ತು ಇದರ ನಿವಾರಣೆಗಳೇನು ಎಲ್ಲವನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶ್ರೀವಲ್ಲಿ. ಇವರು ಮೆಡಿಕಲ್ ಆನ್ಕಾಲಜಿಯಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನ ಕಿಡ್ವೈ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂತಹ ಪ್ರೆಸ್ಟೀಜಿಯಸ್ ಅಲ್ಲಿ ಆನ್ಕಾಲಜಿಸ್ಟ್ ಇವರು. ಜೊತೆಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲಿಸ್ಟ್ ಕೂಡ ಆಗಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ಸ್ ಇನ್ ದ ಟೌನ್ ಅಂತಾನೆ ಹೇಳ್ಬೋದು. ಡಾಕ್ಟರ್ ಶ್ರೀವಲ್ಲಿ ಅವ್ರ ಜೊತೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸೊ ನಾನು ಡಾಕ್ಟರ್ ಶ್ರೀವಲ್ಲಿ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ಕ್ಯಾನ್ಸರ್ ತಜ್ಞೆ, ಶ್ರೀ ಶಂಕರ ಹಾಸ್ಪಿಟಲ್, ಬೆಂಗಳೂರು. ಮೊದಲನೇದಾಗಿ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ಎಷ್ಟು ಮಾರಕವಾಗಿ ಪರಿಣಮಿಸ್ತಿದೆ, ಇದೆಲ್ಲವೂ ಇದೆ, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಮೊದಲಿಗೆ ಎಷ್ಟೋ ಜನಕ್ಕೆ, ತುಂಬಾ ದೊಡ್ಡ ಪಾಪ್ಯುಲೇಷನ್ಗೆ ಇದರ ಬಗ್ಗೆ ಅರಿವು ಕೂಡ ಇರಲ್ಲ. ಈ ತರ ಒಂದಿದೆ, ಹಿಂಗಾಗುತ್ತೆ ಅಂತ. ಮೊದಲನೇದಾಗಿ ಅಂದ್ರೆ ಅದರ ಸಿಂಪ್ಟಮ್ಸ್ ಗೊತ್ತಾಗ ಕೂಡ ಅದರ ಅರಿವು ಇರಬೇಕಾಗುತ್ತೆ. ಸೊ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಗ್ಗೆ ಜನ ಎಲ್ರಿಗೂ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಖಂಡಿತ ಮುಖ್ಯ. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದರೆ ಜಗತ್ತಿನಲ್ಲಿ ನಾವು ಕ್ಯಾನ್ಸರ್ನ ಘಟನೆ ಅಂದರೆ ಇನ್ಸಿಡೆನ್ಸ್ನ ನೋಡಿದಾಗ ಈ ಹೊಟ್ಟೆಯ ಕ್ಯಾನ್ಸರ್ ಅಥವಾ ಜಠರದ ಕ್ಯಾನ್ಸರ್ 5ನೇ ಸ್ಥಾನದಲ್ಲಿದೆ, ಹಾಗೂ ಸಾವಿನ ಪೈಕಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಅದೇ ನಾವು ಭಾರತದಲ್ಲಿ ನೋಡಿದಾಗ ದಿಸ್ ಇಸ್ ದ 3rd ಮೋಸ್ಟ್ ಕಾಮನ್ ಕ್ಯಾನ್ಸರ್. ಅಷ್ಟೇ ಅಲ್ಲದೆ ಏಷ್ಯಾ ಖಂಡದಲ್ಲಿ ಅಂದರೆ ಈ ಜಪಾನ್, ಕೊರಿಯಾ ಅಂಥ ಪ್ರದೇಶಗಳಲ್ಲಿ ಇದನ್ನ ನಾವು ಹೆಚ್ಚಾಗಿ ನೋಡ್ತೀವಿ, ಮತ್ತು ಸೌತ್ ಅಮೇರಿಕಾ ಪ್ರದೇಶಗಳಲ್ಲೂ ಸಹ ನೋಡ್ತೀವಿ. ಸೊ ಇದು ಒಂದು. ಇನ್ನೊಂದೇನೆಂದರೆ ಹೊಟ್ಟೆಯ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಅಂದರೆ ಮುಂದುವರೆದ ಸ್ಟೇಜ್ನಲ್ಲಿ ಅದು ಕಾಣಿಸ್ಬಿಡುತ್ತೆ. ಸೊ ಈ ಕಾರಣದಿಂದಾಗಿ ಇದ್ರ ಬಗ್ಗೆ ಮುಂಚೆನೇ ತಿಳ್ಕೊಂಡು ಇದನ್ನು ಕಂಡುಹಿಡಿಯೋದು ಬಹಳ ಮುಖ್ಯವಾಗುತ್ತೆ. ಓಕೆ, ಅಂದರೆ ಸಾಮಾನ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಏನಿದ್ರದ್ದು, ಅಂದರೆ ಎಷ್ಟು ಮಾರಕವಾಗಿ ಪರಿಣಮಿಸ್ಬೋದು, ಯಾಕೆ ಬರುತ್ತೆ ಅಂತ, ಏನು ಕಾಸ್ ಮೇನ್? ಸೊ ಹೊಟ್ಟೆಯ ಕ್ಯಾನ್ಸರ್ದು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಯಾವ ಕಾರಣದಿಂದಾಗಿ ಇದು ಬರುತ್ತೆ, ಅಪಾಯಕಾರಿ ಅಂಶಗಳೇನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವಯಸ್ಸು. ಸೊ ಹೆಚ್ಚಿನವಾಗಿ ನಾವು ಇದನ್ನು ಮೋರ್ ದೆನ್ 50 years, ಸೊ ವಯಸ್ಸು ಹೆಚ್ಚಾದಂತೆ ಈ ಕ್ಯಾನ್ಸರ್ ಹೆಚ್ಚಾಗುತ್ತೆ, ಅದು ಮೊದಲನೇದು. ಎರಡನೇದಂತಂದರೆ ನಮ್ಮ ಆಹಾರ ಪದ್ಧತಿ, ಅದರಲ್ಲಿ ಹೆಚ್ಚಿನ ಉಪ್ಪಿನ ಅಂಶವನ್ನು ತಗೊಳ್ಳೋದು, ಹೆಚ್ಚಿನ ಉಪ್ಪಿನಕಾಯಿಗಳು, ದೆನ್ ಸಾಲ್ಟೆಡ್ ಫಿಶ್ ಅಂತ ಹೇಳ್ತೀವಿ, ಸೊ ಉಪ್ಪುಂಡ ಈ ಮೀನಿನ ಪದಾರ್ಥಗಳನ್ನು ತಗೊಳ್ಳೋದು, ಮತ್ತು ಪ್ರೊಸೆಸ್ಡ್ ಮೀಟ್, ಈ ಸಂಸ್ಕರಿಸಿದ ಮಾಂಸ, ಅಂದರೆ ಅದರಲ್ಲಿ ನೈಟ್ರೇಟ್ಸ್ ಮತ್ತು ನೈಟ್ರೈಟ್ಸ್ ಅನ್ನೋ ಒಂದು ಅಂಶ ಇರುತ್ತೆ, ಸೊ ಅದರಲ್ಲಿ ಬಹಳ ಹೆಚ್ಚಾಗಿರುತ್ತೆ. ಮತ್ತು ಸ್ಮೋಕ್ಡ್ ಫುಡ್ ಅಂದರೆ ಸುಟ್ಟಿರೋ ಪದಾರ್ಥಗಳನ್ನು ತಗೊಳ್ಳೋದು. ಆಹಾರ ಕ್ರಮದಲ್ಲಿ ಈ ಹಣ್ಣು ಮತ್ತು ತರಕಾರಿಗಳನ್ನು ಕಮ್ಮಿ ಅಂಶ ತಗೊಳ್ಳೋದ್ರಿಂದ, ಯಾಕೆಂದರೆ ಈ ಹಣ್ಣು ಮತ್ತು ತರಕಾರಿಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ, ವೈಟಮಿನ್ ಎ, ವೈಟಮಿನ್ ಸಿ, ಇವುಗಳೇನು ಮಾಡುತ್ತೆ, ಕ್ಯಾನ್ಸರ್ ಆಗದಂತೆ ನೋಡ್ಕೊಳ್ಳುತ್ತೆ. ಸೊ ಈ ಅಂಶ ಕಮ್ಮಿ ಆದಲ್ಲಿ, ಮತ್ತು ಈಗಾಗಲೇ ಮುಂಚೆ ಹೇಳಿದೆ ಪ್ರೊಸೆಸ್ಡ್ ಮೀಟ್ ಅಂತ, ಏನಂದರೆ ಸಂಸ್ಕರಿಸಿದ ಮಾಂಸ, ಸೊ ಇದರಲ್ಲಿ ನೈಟ್ರೈಟ್ಸ್ ಅಂಶ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಒಂದು H. ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿರುತ್ತೆ. ಸೊ ಇದರಿಂದ ನಮಗೆ ಇನ್ಫೆಕ್ಷನ್ ಉಂಟಾದಲ್ಲಿ ಸೊ ಹೊಟ್ಟೆಯ ಪದರಗಳಲ್ಲಿ ಊತ ಆಗುತ್ತೆ. ಊತ ಆಗಿ ಕ್ರಾನಿಕ್ ಅಟ್ರೋಫಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಸೊ ಇನ್ನು ಕೆಲವರಲ್ಲಿ ಹುಣ್ಣಾಗುತ್ತೆ, ಗಂಟುಗಳಾಗುತ್ತೆ. ಸೊ ಹೀಗಾಗಿ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇದು ಒಂದು. ಇನ್ನೊಂದು ಅಂತಂದರೆ ಸಾಮಾನ್ಯವಾಗಿ ಸ್ಮೋಕರ್ಸ್, ಸೊ ಧೂಮಪಾನ ಮಾಡೋದು, ಆಮೇಲೆ ಮದ್ಯಪಾನ ಮಾಡೋದು, ತಂಬಾಕು ಸೇವನೆ ಯಾವುದೇ ರೀತಿಯಾಗಿರ್ಬೋದು. ಸೊ ಇವು ಹೆಚ್ಚಿನ ಅಂಶ ಕಾರಣಗಳು. ಅಷ್ಟೇ ಅಲ್ಲದೆ ಈ GERD ಅಂತ ಕರಿತೀವಿ, ಅಂದರೆ ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲಕ್ಸ್ ಡಿಸೀಸ್. ಸೊ ಈ ಅನ್ನನಾಳ ಮತ್ತು ಹೊಟ್ಟೆಯ ಸಂಪರ್ಕದಲ್ಲಿ ಏನೊಂದು ಆಮ್ಲಜನಕ ಇರುತ್ತೆ, ಅದು ಹೊಟ್ಟೆಯಿಂದ ಅನ್ನನಾಳಕ್ಕೆ ಹೋದಾಗ ಅಲ್ಲಿ ಒಂದು ಊತ ಆಗಿ ಆ ಜೀವಕೋಶಗಳಲ್ಲಿ ಬದಲಾವಣೆ ಆಗಿ ಕ್ಯಾನ್ಸರ್ ಆಗಿ ಅದು ತಿರುಗಿಬಿಡುತ್ತೆ. ಸೊ ಇದೊಂದು ಗ್ಯಾಸ್ಟ್ರಿಕ್ ಪಾಲಿಪ್ಸ್. ಇನ್ನು ಕೆಲವರು ಹೆರಿಡಿಟ್ರಿನ, ಅನುವಂಶಿಕನ, ಕುಟುಂಬದಿಂದ ಕುಟುಂಬಕ್ಕೆ ಬರುತ್ತಾ, ಪೀಳಿಗೆಯಿಂದ ಪೀಳಿಗೆಗೆ ಹರಡುತ್ತಾ ಅಂತ ಕೇಳ್ತಾರೆ. ಆದರೆ ಇದು ಬರೀ 15%, 10 to 15% ಅಲ್ಲಿ ಮಾತ್ರ. ಸೊ ಇನ್ನು ಉಳಿದ 85% ಅನುವಂಶಿಕ ಆಗಿರೋದಿಲ್ಲ. ಸೊ ಇಂಥ ಒಂದು 10 to 15% ಅಲ್ಲಿ ಉದಾಹರಣೆ ಕೊಡಬೇಕಂದ್ರೆ, ಸೊ ಹೆರಿಡಿಟ್ರಿ ಡಿಫ್ಯೂಸ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತೀವಿ, ಅಥವಾ ಲಿಂಚ್ ಸಿಂಡ್ರೋಮ್, ಬ್ರಾಕಾ ಸಿಂಡ್ರೋಮ್ ಅಂತ ಎಷ್ಟೋ ಒಂದು ಸಿಂಡ್ರೋಮ್ಗಳಿದೆ. ಸೊ ಇಂಥದ್ರಲ್ಲಿ ಮಾತ್ರ ಅದು ಅನುವಂಶಿಕ ಆಗಿರುತ್ತೆ. ಓಕೆ, ಅಂದ್ರೆ ಇದು ಹೆಚ್ಚಾಗಿ ಪ್ರೊಸೆಸ್ಡ್ ಫುಡ್, ನೀವು ಮೀಟ್ ಅಂತ ಹೇಳಿದ್ರಿ, ಯಾವುದೇ ಪ್ರೊಸೆಸ್ ಫುಡ್ ಅದೆಲ್ಲದ್ರಿಂದನೂ ಕೂಡ ಜಾಸ್ತಿ ಆಗುತ್ತೆ. ಖಂಡಿತ. ಇಷ್ಟೇ ಅಲ್ಲದೆ ಬೊಜ್ಜುತನ, ಅದನ್ನು ಮರಿಬಾರ್ದು. ಖಂಡಿತ ಅದೂ ಒಂದು ಕಾರಣ. ಈಗ ಅಂದ್ರೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ನೀವು ಹೇಳಿದ್ರಿ ಮೇನ್ಲಿ ಸ್ಮೋಕರ್ಸ್ ಎಲ್ರಿಗೂ ಕೂಡ ಜಾಸ್ತಿ ಬರುತ್ತೆ ಅಂತ. ಆದ್ರೆ ನಾವು ಎಷ್ಟೊಂದು ಜನ ಹೆಣ್ಮಕ್ಳಾಗಿರ್ಬೋದು ಎಲ್ಲರಲ್ಲೂ ಇದನ್ನ ಗಮನಿಸ್ತೀವಿ. ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಯಾವ ಜೆಂಡರ್ಗೆ ಬೇಗ ಅಂದ್ರೆ ಇದಾಗ್ಬೋದು ಅಂತ?
ಸೊ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಪುರುಷರಲ್ಲಿ ಜಾಸ್ತಿ. ಸೊ ಹೆಂಗಸರಲ್ಲೂ ನೋಡ್ತೀವಿ, ಆದರೆ ಇದು ಪುರುಷರಲ್ಲಿ ಹೆಚ್ಚಾಗಿ ನೋಡ್ತೀವಿ. 2:1 ರೇಷಿಯೋ ಅಂತ ಹೇಳ್ತೀವಿ. ಸೊ ಇಷ್ಟ ಅಲ್ಲದೆ ನಾನು ಈಗಾಗಲೇ ಹೇಳಿದೆ, ವಯಸ್ಸು 50 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಮತ್ತು ಟೈಪ್ ಎ ಬ್ಲಡ್ ಗ್ರೂಪ್ ಹೊಂದಿದವರಲ್ಲಿ ಹೆಚ್ಚಾಗಿ ನೋಡ್ತೀವಿ. ಈಗ ಮೇಡಮ್, ಅಂದ್ರೆ ಇದನ್ನ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಯಾವುದೇ ಒಂದು ರೋಗ ಮೇನ್ ಆಗಿ ಅದರ ಸಿಂಪ್ಟಮ್ಸೇ ಎಷ್ಟೋ ಜನಕ್ಕೆ ಗೊತ್ತಾಗಿರಲ್ಲ. ಸೊ ಇದರ ಸಿಂಪ್ಟಮ್ಸ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ದು ಯಾವ ಹಂತದಲ್ಲಿ ಗೊತ್ತಾಗುತ್ತೆ ಹೇಗೆ ಅಂತ? ಸೊ ಈಗ ರೋಗ ಲಕ್ಷಣಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ, ಸೊ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಯಾವಾಗಲೂ ಅಡ್ವಾನ್ಸ್ ಸ್ಟೇಜ್, ಮುಂದುವರೆದ ಸ್ಟೇಜ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ರೋಗ ಲಕ್ಷಣಗಳು ಕೂಡ ಬಹಳ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಸೊ ಹೇಗೆ ಅಂದರೆ ಅವರು ತೂಕ ಕಮ್ಮಿ ಆಗೋಗಿರುತ್ತೆ, ಊಟ ಮಾಡೋಕ್ಕಾಗೋದಿಲ್ಲ, ಅತಿಯಾದ ಹೊಟ್ಟೆ ನೋವು, ವಾಂತಿ, ಉಬ್ಬಳಿಕೆ, ಊಟ ನುಂಗೋಕ್ಕೆ ಆಗ್ತಾ ಇಲ್ಲ, ನೀರೆಲ್ಲ ಚೆನ್ನಾಗಿ ಹೋಗುತ್ತೆ ಆದರೆ ಈ ಗಟ್ಟಿ ಪದಾರ್ಥ, ದಪ್ಪನೆ ಪದಾರ್ಥಗಳನ್ನ ನುಂಗೋಕ್ಕಾಗ್ತಾ ಇಲ್ಲ. ಸೊ ಈ ಥರ ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಇಷ್ಟೇ ಅಲ್ಲದೆ ಮೋಷನ್ ಕಪ್ಪಾಗಿ ಹೋಗೋದು, ರಕ್ತದ ಅಂಶ ಕಮ್ಮಿ ಆಗೋದು, ಜಾಂಡಿಸ್ ಆಗೋದು, ಸೊ ಈ ಥರ ನೋಡ್ತೀವಿ. ಸೊ ಕೆಲವರಲ್ಲಿ ಮಾತ್ರ ಅರ್ಲಿ ಸ್ಟೇಜ್ನಲ್ಲಿ ನಾವು ನೋಡ್ತೀವಿ. ಸೊ ಇಂಥ ಒಂದು ಪಾಪ್ಯುಲೇಷನ್ನಲ್ಲಿ ಏನು ನಾವು ನೋಡ್ತೀವಿ ಅಂತಂದರೆ, ಅವ್ರಿಗೆ ಎದೆ ಉರಿ, ಏನೋ ಹೊಟ್ಟೆ ಉಬ್ರ, ಸ್ವಲ್ಪ ತಿಂದರೂ ಹೊಟ್ಟೆ ತುಂಬುತ್ತಿದೆ ಅಂದರೆ ಅರ್ಲಿ ಸೆಟೈಟಿ ಅಂತ ಕರಿತೀವಿ. ಸೊ ಈ ಥರ ಇರುತ್ತೆ. ಇಷ್ಟೇ ಅಲ್ಲದೆ ಏನು ತಿಂದರೂ ಜೀರ್ಣಕ್ಕೆ ಬರ್ತಾ ಇರಲ್ಲ, ಏನೋ ಒಂಥರ ವಾಕರಿಕೆ, ವಾಂತಿ ಆಗದಲ್ಲೇ ಇರ್ಬೋದು, ಬರೀ ವಾಕರಿಕೆ, ಈ ಥರ ಸುಸ್ತು. ಸೊ ಈ ಥರ ಯಾವುದೇ ಒಂದು ಲಕ್ಷಣಗಳನ್ನು ನಾವು ಹೊಸದಾಗಿ ಕಂಡಿದ್ದು, ಅದು ಈಗ 3 ವಾರ ಆಗಲಿ 4 ವಾರ ಆಗಲಿ ಹಾಗೇ ಇದೆ, ನಡೀತಾನೇ ಇದೆ ಅಂತಂದಾಗ ನಾವು ತಜ್ಞರ ಸಲಹೆಯನ್ನು ಖಂಡಿತ ತಗೋಬೇಕು. ಅಂದರೆ ಫಸ್ಟ್ ಸ್ಟೇಜಲ್ಲೇ ಈ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ? ಹೌದು. ಈಗ ನಾನು ಹೇಳಿದ ಕೆಲವು ಅರ್ಲಿ ಸ್ಟೇಜಲ್ಲಿರುತ್ತೆ, ಬಟ್ ಸಾಮಾನ್ಯವಾಗಿ 75 to 80% ಅಡ್ವಾನ್ಸ್ ಸ್ಟೇಜ್ನಲ್ಲೇ ಬಹಳ ವೇಟ್ ಲಾಸ್ ಆಗಿ, ರಕ್ತ ಕಮ್ಮಿಯಾಗಿ ಈ ಥರ ನೋಡ್ತೀವಿ ನಾವು. ಅದೇ ದುರಾದೃಷ್ಟ ಅಲ್ಲ, ಅಂದರೆ ಲಾಸ್ಟ್ ಸ್ಟೇಜಲ್ಲೇ ಪ್ರಬಲವಾಗಿ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ. ಈಗ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ನೀವು ಹೇಳ್ದಂಗೆ ಸಿಂಪ್ಟಮ್ಸು ಸ್ಟಾರ್ಟಿಂಗಲ್ಲೇ ಅನಿಸ್ದಾಗ 1 ವಾರ 2 ವಾರ ಆವಾಗಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ ಅಂತ ನೀವು ಹೇಳೋದಾದರೆ, ಅಂದರೆ ಯಾವ ಡಾಕ್ಟರ್ಸ್ಗೆ ಅಂದರೆ ಇದರ ಬಗ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಯಾರ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಯಾಕೆಂದರೆ ಇಂಥ ಸಾಮಾನ್ಯವಾಗಿ ಏನೋ ಆಗಿರಬಹುದು ಅಂದ್ಕೊಂಡು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡೋದು ಉಂಟು. ಸೊ ಹಾಗಾಗಿ ಇದನ್ನ ಮೇನ್ಲಿ ಯಾರಿಗೆ ಕನ್ಸಲ್ಟ್ ಮಾಡಿದ್ರೆ ಗೊತ್ತಾಗುತ್ತೆ? ಸೊ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತ ಕರಿತೀವಿ. ಸೊ ಅಂತಂದರೆ ಹೊಟ್ಟೆ ಮತ್ತು ಕರಳು ತಜ್ಞರು, ಎಂಡೋಸ್ಕೋಪಿ ಸ್ಪೆಷಲಿಸ್ಟ್ ಯಾರಿರ್ತಾರೆ ಸಾಮಾನ್ಯವಾಗಿ ಅವರೇ ಫಸ್ಟ್ ಇದನ್ನು ಕಂಡುಹಿಡಿಯೋದು. ಯಾಕೆಂದರೆ ನುಂಗಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ಎದೆವ್ರಿ ಇಂಥ ಸಾಮಾನ್ಯವಾಗಿ ಜನರು ಅವ್ರ ಹತ್ರ ಹೋಗಿ ಎಂಡೋಸ್ಕೋಪಿ ಮಾಡಿಸ್ಕೊತಾರೆ. ಸೊ ಅಲ್ಲಿ ಅವರು ಹುಣ್ಣಿದೆಯಾ ಅಥವಾ ಏನಾದರೂ ಗಂಟಿದೆಯಾ ಅಂತ ನೋಡಿ ಕ್ಯಾನ್ಸರ್ ತಜ್ಞರಿಗೆ ರೆಫರ್ ಮಾಡೋದುಂಟು. ಸೊ ಸೈನ್ಸ್ ಅನ್ನೋದು ಚಿಹ್ನೆಗಳು ಮುಖ್ಯ. ಸೊ ಇಂಥವ್ರ ಹತ್ರ ಬಂದಾಗ ನಾವೇನು ನೋಡ್ತೀವಿ ಅಂತಂದರೆ, ಹೊಟ್ಟೆನಲ್ಲಿ ಗಂಟಾಗಿರ್ಬೋದು ಅಥವಾ ಕುತ್ತಿಗೆ ಭಾಗದಲ್ಲಿ ಗಂಟಾಗಿರ್ಬೋದು, ಹೊಟ್ಟೆ ಊತ, ಅಸೈಟಿಸ್ ಅಂತ ಹೇಳ್ತೀವಿ, ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಕಾಲು ಊತ, ರಕ್ತದ ಅಂಶ ಬಹಳ ಕಮ್ಮಿ ಆಗಿರುತ್ತೆ, ಬಹಳ ಬಿಳಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಯೂಶ್ವಲಿ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅವ್ರು ಪಿಕ್ ಮಾಡಿ ನಮ್ಮ ಕ್ಯಾನ್ಸರ್ ತಜ್ಞರಿಗೆ ಕಳಿಸ್ಕೊಡ್ತಾರೆ. ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಇದು ಕೊನೆ ಹಂತದಲ್ಲಿ ಕಂಡು ಬಂದಾಗ ಈ ಒಂದು ರೋಗ ದೇಹದ ಬೇರೆ ಭಾಗಗಳಿಗೂ ಹರಡುವಂತಹ ಚಾನ್ಸಸ್ ಇರುತ್ತಾ? ಖಂಡಿತವಾಗಿಯೂ ಇದೆ. ಸೊ ಇದನ್ನು ನಾವು ಅಡ್ವಾನ್ಸ್ ಸ್ಟೇಜ್ನಲ್ಲಿ ನೋಡ್ತೀವಿ. ಸೊ ಏನಂತ ಅಂತಂದರೆ, ಹೊಟ್ಟೆ ಕ್ಯಾನ್ಸರ್ ಹೊಟ್ಟೆ ಅಷ್ಟೇ ಅಲ್ಲದೆ ಅದರ ಸುತ್ತಮುತ್ತಲಿನ ಗಂಟುಗಳು, ಲಿಂಫ್ ನೋಡ್ಸ್ ಅಂತ ಅಂತೀವಿ, ಸೊ ಅಲ್ಲಿಗೆ ಹರಡ್ಬೋದು. ಅಷ್ಟೇ ಅಲ್ಲದೆ ಪಿತ್ತಕೋಶ, ಆಮೇಲೆ ಪಿತ್ತಜನಕಾಂಗ ಅಂತ ಏನು ಕರಿತೀವಿ, ಲಿವರ್, ಶ್ವಾಸಕೋಶ, ಲಂಗ್ಸ್ ಮತ್ತು ಹೊಟ್ಟೆಯ ಪದರ, ಪೆರಿಟೋನಿಯಂ ಅಂತ ಕರಿತೀವಿ, ಸೊ ಇಲ್ಲಿಗೆಲ್ಲ ಅದು ಹರಡೋ ಸಾಧ್ಯತೆ ಇರುತ್ತೆ. ಮೇಡಮ್, ನೀವು ಹೇಳ್ತಾ ಇದ್ರಿ ಅಂದರೆ ಬೇರೆ ಭಾಗಗಳಿಗೂ ಈ ರೋಗ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅಂತ. ಈಗ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡೋಕ್ಕಾಗುತ್ತಾ? ಖಂಡಿತವಾಗಿಯೂ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಇನ್ವೆಸ್ಟಿಗೇಷನ್ಸ್ ಅಂದರೆ ಹೇಗೆ ನಾವು ಇದನ್ನು ಪತ್ತೆ ಹಚ್ಬೋದು. ಸೊ ಮೊದಲನೇದಾಗಿ ಅಪರ್ GI ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಏನಂತಂದರೆ, ಅನ್ನನಾಳದ ಮುಖಾಂತರ ಹೊಟ್ಟೆಯ ಭಾಗದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಕ್ಯಾಮರಾನ ಬಳಸಿ, ಸೊ ಅದನ್ನು ಎಂಡೋಸ್ಕೋಪ್ ಅಂತ ಕರಿತೀವಿ. ಸೊ ಅದರ ಕ್ಯಾಮರಾನ ಮುಖಾಂತರ ಹೊಟ್ಟೆಯ ಯಾವ ಭಾಗದಲ್ಲಿ ಹುಣ್ಣಿದೆಯಾ ಅಥವಾ ಗಂಟುಗಳಿದೆಯಾ ಅಂತ ನೋಡಿ ಅದರಿಂದ ಒಂದು ಚಿಕ್ಕ ತುಂಡನ್ನು ತೆಗೆದು ಬಯಾಪ್ಸಿ ಅಂತ ಕರಿತೀವಿ, ಇದನ್ನು ಮಾಡಿ ನಾವು ಪರಿಶೀಲನೆಗೆ ಒಳಪಡಿಸ್ತೀವಿ. ಸೊ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಖಚಿತ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ಇದು ಯಾವ ಭಾಗದಲ್ಲಿದೆ, ಯಾವ ಥರ ಇದೆ ಅಂದರೆ ಹುಣ್ಣಾಗಿದೆಯಾ, ಗಂಟಾಗಿದೆಯಾ ಅಂತೆಲ್ಲ ನಮಗೆ ತಿಳಿಯುತ್ತೆ. ಸೊ ಈ ಬಯಾಪ್ಸಿನಲ್ಲಿ ಸಾಮಾನ್ಯವಾಗಿ ನಾವು ಅಡಿನೋಕಾರ್ಸಿನಮ್ ಅಂತ ನೋಡ್ತೀವಿ. ಸೊ ಇಷ್ಟೇ ಅಲ್ಲದೆ ಅದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಸ್ಮಾಲ್ ಸೆಲ್ ಅಂದರೆ ನ್ಯೂರೋ ಎಂಡೋಕ್ರೈನ್, ಲಿಂಫೋಮಾ, ಸಾರ್ಕೋಮಾ ಅಂತ ಎಲ್ಲ ವೆರೈಟೀಸ್ ಇರುತ್ತೆ. ಸೊ ಇದು ಮೊದಲನೇದು. ನಂತರ CT ಸ್ಕ್ಯಾನ್, ಸೊ CECT ಅಂತ ಕರಿತೀವಿ, ಹೊಟ್ಟೆ ಮತ್ತು ಕಿಬ್ಬೊಟ್ಟೆ ಅಷ್ಟೇ ಅಲ್ಲದೆ ಎದೆ ಭಾಗ, ಈಗೆಲ್ಲ ಪೆಟ್ ಸ್ಕ್ಯಾನ್ ಬಂದಿದೆ, ಅದಿಲ್ಲಾಂದರೆ ಪೆಟ್ ಸ್ಕ್ಯಾನ್ನ ಮಾಡ್ತೀವಿ. ಸೊ ಇದರಲ್ಲಿ ಅದು ಹೊಟ್ಟೆಗೆ ಸೀಮಿತವಾಗಿದೆಯಾ ಇಲ್ಲ ಹೊಟ್ಟೆಯ ಸುತ್ತಮುತ್ತಲಿನ ಗಂಟುಗಳಿಗೆ
ಆಗಲೇ ಹೇಳಿದೆ ಶ್ವಾಸಕೋಶ ಮತ್ತು ಪಿತ್ತಜನಕಾಂಗಕ್ಕೆಲ್ಲ ಹೋಗ್ಬೋದು ಅಂತ. ಸೊ ಅಲ್ಲಿದೆಯಾ ಅಥವಾ ಪದರಗಳಲ್ಲಿ ಪೆರಿಟೋನಿಯಂನಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಈ ಸಿ ಟಿ ಸ್ಕ್ಯಾನಿಂದ ನಮಗೆ ಸ್ಟೇಜಿಂಗ್ ಗೊತ್ತಾಗುತ್ತೆ, ಯಾವ ಹಂತದಲ್ಲಿದೆ ಕ್ಯಾನ್ಸರ್ ಅಂತ. ಸೊ ಇದರಿಂದ ನಮಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದೇಹದಲ್ಲಿ ಯಾವ ಭಾಗದಲ್ಲಿ ಇದು ಕಾಣಿಸ್ಕೊಟ್ರೆ ತುಂಬಾ ರಿಸ್ಕ್ ಅಂತ ಕನ್ಸಿಡರ್ ಮಾಡಿ? ಸೊ ಸಾಮಾನ್ಯವಾಗಿ ನಾವು ನೋಡಿದಾಗ ಹೊಟ್ಟೆಯಿಂದ ಇದೇನು ಮಾಡುತ್ತೆ ಅಂತಂದರೆ ಪೆರಿಟೋನಿಯಂ ಪದರಕ್ಕೆ ಹೊಟ್ಟೋಗ್ಬಿಟ್ಟಿರುತ್ತೆ, ಹೊಟ್ಟೆ ಉಬ್ಬರಿಸ್ಕೊಂಡು ನೀರು ತುಂಬ್ಕೊಂಡು ಬರ್ತಾರೆ. ಸೊ ಅಷ್ಟೇ ಅಲ್ಲದೆ ಇದು ಪಿತ್ತಕೋಶಕ್ಕೆ ಹೊಟ್ಟೋಗ್ಬಿಟ್ಟಿರುತ್ತೆ, ಲಿವರ್ಗೆ ಹೋಗ್ಬಿಟ್ಟಿರುತ್ತೆ, ಪಿತ್ತಜನಕಾಂಗಕ್ಕೆ. ಸೊ ಅಲ್ಲಿದ್ರೆ ಏನಾಗುತ್ತೆ, ಲಿವರ್ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಲಂಗ್ಸ್ಗೆ ಹೋದ್ರೆ ನೀರು ಸ್ಟೇಜ್, ಹೌದು. ಇಂಥದಕ್ಕೆ ಹೋದರೆ ಬಹಳ ಅಪಾಯಕಾರಿ ಅಂತ ಏನಿಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇವನ್ ಬ್ರೈನ್ ಮೆಟ್ಸ್ ಆಗಿರೋದು ನೋಡಿದ್ದೀವಿ ನಾವು. ಸೊ ತಲೆಗೆ ಹೋಗಿ ಫಿಟ್ಸ್ ಆಗಿ ಬಂದಿರೋನು ಸಹ ನಾವು ನೋಡಿದ್ದೀವಿ. ಅಂದ್ರೆ ಇದೊಂದು ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಆಗುತ್ತಾ ಅಂತ? ಅಂದ್ರೆ ಕೆಲವ್ರಿಗೆ ಅದನ್ನ ಫೈಟ್ ಮಾಡೋ ಶಕ್ತಿ ಇರುತ್ತೆ, ಇಂಡಿವಿಜುವಲ್ ಇಮ್ಯುನಿಟಿ ಮೇಲೆ ಕೂಡ ಇದು ಎಷ್ಟು ಡಿಪೆಂಡ್ ಆಗಿರುತ್ತೆ? ಅದು ಖಂಡಿತವಾಗಿಯೂ. ಸೊ ಯಾಕೆ ಅಂತಂದರೆ ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ನೋಡ್ತೀವಿ. ಸೊ ಮೋರ್ ದೆನ್ 50 ಇಯರ್ಸ್ ಆಲ್ರೆಡಿ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಈಗೆಲ್ಲ ನಾವು ಇವನ್ ಯಂಗ್ಸ್ಟರ್ಸ್ 38-40 ಇಯರ್ಸ್ನಲ್ಲೂ ಸಹ ನೋಡ್ತಾ ಇರ್ತೀವಿ. ಆಮೇಲೆ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಬರೋದ್ರಿಂದ ಅವ್ರ ಇಮ್ಯುನಿಟಿ ಬಹಳ ಕುಗ್ಗಿ ಹೋಗ್ಬಿಟ್ಟಿರುತ್ತೆ, ಬಹಳ ತೆಳ್ಳಗಾಗ್ಬಿಟ್ಟಿರ್ತಾರೆ. ಅವ್ರಿಗೆ ಅದನ್ನು ಫೈಟ್ ಮಾಡೋಕ್ಕೆ ಶಕ್ತಿನೇ ಇರೋದಿಲ್ಲ. ಇದನ್ನು ಟ್ರೀಟ್ಮೆಂಟ್ನಲ್ಲಿ ನಾನು ಇನ್ನೂ ಮಾತಾಡ್ತೀನಿ. ಓಕೆ. ಜನರಿಗೆ ಹೆಂಗಂದ್ರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಒಂದು ದೊಡ್ಡ ಭಯ, ನಿವಾರಣೆ ಮಾಡೋಕ್ಕೆ ಆಗಲ್ಲ ಆ ರೀತಿಯಾಗಿ. ಸೊ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಅದರ ರಿಸ್ಕ್ ಎಷ್ಟಿರುತ್ತೆ? ನಿವಾರಣೆ ಮಾಡ್ಕೊಳ್ಳೋ ಅಂದ್ರೆ ಪ್ರೊಸೀಜರ್ ಏನದಕ್ಕೆ? ಯಾವೆಲ್ಲ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ? ಸೊ ಇದು ಕ್ಯೂರ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಮುಂಚೆ ನಾನು ಸ್ಟೇಜ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟಮಕ್ ಕ್ಯಾನ್ಸರ್ 4 ಸ್ಟೇಜ್ ಇರುತ್ತೆ, ಯಾವುದೇ ಕ್ಯಾನ್ಸರ್ ಆಗಿರ್ಬೋದು. ಸೊ ಸ್ಟೇಜ್ 1, ಸ್ಟೇಜ್ 2, 3 ಮತ್ತು 4. ಸೊ ಮೊದಲನೇ ಸ್ಟೇಜ್ನಲ್ಲಿ ಇದು ಹೊಟ್ಟೆಗೆ ಸೀಮಿತವಾಗಿರುತ್ತೆ. ಸ್ಟೇಜ್ 2, ಸ್ಟೇಜ್ 3ನಲ್ಲಿ ಹೊಟ್ಟೆ ಅಲ್ಲದೆ ಸುತ್ತಮುತ್ತಲಿನ ಗಂಟುಗಳಿಗೆ ಹೋಗಿರುತ್ತೆ. ಸ್ಟೇಜ್ 4 ನಾನು ಆಗಲೇ ಹೇಳಿದೆ, ಹೊಟ್ಟೆಯನ್ನು ಬಿಟ್ಟು ಬೇರೆ ಬೇರೆ ಜಾಗ, ಲಂಗ್ಸ್, ಲಿವರ್ ಇಂಥ ಕಡೆ ಹೋಗಿರುತ್ತೆ. ಸೊ ಸ್ಟೇಜ್ 1ನಲ್ಲಿ ಹಿಡಿದ್ರೆ ನಾವು ಖಂಡಿತವಾಗಿ ಕಂಪ್ಲೀಟ್ ಆಗಿ ಗುಣಪಡಿಸ್ಕೋಬಹುದು. ಸ್ಟೇಜ್ 2, ಸ್ಟೇಜ್ 3ನಲ್ಲಿದ್ದಾಗ ಲೋಕಲಿ ಅಡ್ವಾನ್ಸ್ಡ್ ಅಂತ ಕರಿತೀವಿ. ಸೊ ಗುಣಪಡಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು, ಆದರೆ ಮತ್ತೆ ಮರುಕಳಿಸೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಸ್ಟೇಜ್ 4ನಲ್ಲಿ ಅದು ಇದ್ದಾಗ ಕ್ಯೂರ್ ಮಾಡೋ ಚಾನ್ಸ್ ಇರೋದಿಲ್ಲ, ಖಂಡಿತವಾಗಿಯೂ ಇರೋದಿಲ್ಲ. ಸೊ ಹೀಗಿದ್ದಾಗ ಟ್ರೀಟ್ಮೆಂಟು ಕೂಡ ಸ್ಟೇಜ್ ವೈಸ್ ಹೋಗಿರುತ್ತೆ. ಸೊ ಸ್ಟೇಜ್ 1ನಲ್ಲಿ ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಮುಖಾಂತರನೇ ಅದನ್ನು ತೆಗೆದು ಕಂಪ್ಲೀಟ್ ಆಗಿ ಗುಣಪಡಿಸ್ಕೋಬೋದು. ಸೊ ಸ್ಟೇಜ್ 2, ಸ್ಟೇಜ್ 3ನಲ್ಲಿ ನಮ್ಮ ಸರ್ಜಿಕಲ್ ಆಂಕಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಫಸ್ಟ್ ಮಾಡ್ತಾರೆ. ಇದು ಖಂಡಿತವಾಗಿಯೂ ಅದೇ ಸ್ಟೇಜ್ ಅಥವಾ ಪದರಗಳಿಗೆಲ್ಲ ಹರಡಿದಾಗ CT ಸ್ಕ್ಯಾನಲ್ಲಿ ಗೊತ್ತಾಗೋದಿಲ್ಲ. ಸೊ ಇದು ಸ್ಟೇಜ್ 4 ಆಗ್ಬಿಟ್ಟಿದೆಯಾ ಅಂತ ಫಸ್ಟ್ ಕಂಡು ಹಿಡಿತಾರೆ. ಸೊ ಅದನ್ನು ಕಂಡು ಹಿಡಿದು ಇಲ್ಲ ಇದು ಅರ್ಲಿ ಸ್ಟೇಜಲ್ಲಿದೆ ಅಂತ ಇದ್ದಾಗ ಫಸ್ಟೇ ಆಪರೇಷನ್ ಮಾಡ್ತಾರೆ. ಸೊ ಆಪರೇಷನ್ ಮಾಡಿ ನಂತರ ಮೆಡಿಕಲ್ ಆಂಕಾಲಜಿಸ್ಟ್ ಕೀಮೋಥೆರಪಿ ಅವ್ರಿಗೆ ಕಳಿಸ್ಕೊಡ್ತಾರೆ. ಆದರೆ ಅದೇ ಲೋಕಲಿ ಅಡ್ವಾನ್ಸ್ಡ್ ಇದ್ದಾಗ ಪೆರಿ ಆಪರೇಟಿವ್ ಕೀಮೋ ಅಂತ ಕರಿತೀವಿ. ಫಸ್ಟ್ ಕೀಮೋಥೆರಪಿ ಕೊಡ್ತೀವಿ, ನಂತರ ಸರ್ಜರಿ, ಮತ್ತೆ ಉಳಿದ ಕೀಮೋಥೆರಪಿ. ಸರ್ಜರಿನಲ್ಲೂ ಸಹ ಇದು ಯಾವ ಒಂದು ಭಾಗದಲ್ಲಿದೆ ಅದರ ಬೇಸಿಸ್ ಮೇಲೆ ಸರ್ಜರಿ ಆಗುತ್ತೆ. ಮೇಲ್ಭಾಗದಲ್ಲಿದೆಯಾ, ಮಧ್ಯಭಾಗದಲ್ಲಿದೆಯಾ ಅಥವಾ ಕೆಳಭಾಗದಲ್ಲಿದೆಯಾ ಅಂತ. ಸೊ ನಾವು ಅದರ ಪ್ರಕಾರನೇ ಪಾರ್ಷಿಯಲ್ ಗ್ಯಾಸ್ಟ್ರೆಕ್ಟಮಿ, ಡಿಸ್ಟಲ್ ಗ್ಯಾಸ್ಟ್ರೆಕ್ಟಮಿ, ಟೋಟಲ್ ಗ್ಯಾಸ್ಟ್ರೆಕ್ಟಮಿ ಅಂತೆಲ್ಲ ಮಾಡ್ತಾರೆ ಅವರು ಸರ್ಜಿಕಲ್ ಆಂಕಾಲಜಿಸ್ಟ್. ಇಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗಂಟುಗಳನ್ನು ತೆಗಿತಾರೆ, ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಕರಿತೀವಿ. ಸೊ ಇದು ಒಂದು. ಇನ್ನು ಕೀಮೋಥೆರಪಿಗೆ ಬಂದರೆ ಅದು 2 ವಾರಕ್ಕೊಮ್ಮೆ ಕೊಡ್ತೀವಿ ಕೆಲವರಲ್ಲಿ, ಮತ್ತು 3 ವಾರಕ್ಕೊಮ್ಮೆ ಕೊಡ್ತೀವಿ. ಸೊ ಅದು ಇಟ್ ಡಿಪೆಂಡ್ಸ್ ಆನ್, ನೀವು ಆಗಲೇ ಕೇಳಿದ್ರಿ, ಪರ್ಫಾರ್ಮೆನ್ಸ್ ಸ್ಟೇಟಸ್, ಪೇಷಂಟ್ನ ಎಷ್ಟು ಮಟ್ಟಿಗೆ ಅವ್ರು ಓಡಾಡ್ತಾ ಇದ್ದಾರೆ, ತಡ್ಕೊಳ್ಳೋ ಶಕ್ತಿ ಇದೆಯಾ, BP ಇದೆಯಾ, ಶುಗರ್ ಇದೆಯಾ, ಅದನ್ನೆಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ನ ನಾವು ಟೇಲರ್ ಮಾಡಬೇಕಾಗತ್ತೆ. ಸೊ ಹೀಗಿರುತ್ತೆ. ಸೊ ಕೀಮೋಥೆರಪಿ ರೆಜಿಮೆನ್ಸ್ನಲ್ಲಿ ಫ್ಲಾಟ್ ರೆಜಿಮೆನ್, ಫಾಲ್ಫಾಕ್ಸ್, ಕೆಪಾಕ್ಸ್ ಅಂತೆಲ್ಲ ಕೊಡ್ತೀವಿ. ಸೊ ಇಷ್ಟೇ ಅಲ್ಲದೆ ಅನ್ನನಾಳ ಮತ್ತು ಹೊಟ್ಟೆಯ ಸಂಪರ್ಕದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ಜಂಕ್ಷನ್ ಕ್ಯಾನ್ಸರ್ಸ್ನ ನಾವು ಅನ್ನನಾಳದ ಕ್ಯಾನ್ಸರ್ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಹೀಗಿರುತ್ತೆ. ಇವೆಲ್ಲ ಸ್ಟೇಜ್ 3 ತನಕ. ಯಾವಾಗ ಇದು ಸ್ಟೇಜ್ 4 ಆಗುತ್ತೆ, ನಮ್ಮದು ಆಪ್ಷನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಓನ್ಲಿ ಕಂಟ್ರೋಲ್ ಅಂದರೆ ರೋಗ ಲಕ್ಷಣಗಳನ್ನು ಕಂಟ್ರೋಲ್ನಲ್ಲಿ ಇಡ್ಬೋದೇ ವಿನಃ ಅದನ್ನು ಪೂರ್ತಿ ಗುಣಪಡಿಸಲು ಆಗೋದಿಲ್ಲ. ಸೊ ಅಲ್ಲಿ ನಾವು ಅವ್ರದ್ದು ಫಿಟ್ನೆಸ್ ಮೇಲೆ ಕೀಮೋಥೆರಪಿ ಕೊಡಬೇಕಾ, ಇಲ್ಲ ಟಾರ್ಗೆಟೆಡ್ ಥೆರಪಿ ಸಹ ಇದೆ, ಇಮ್ಯುನೋಥೆರಪಿ ಇದೆ. ಸೊ ಯಾವುದಕ್ಕೂ ಫಿಟ್ ಇಲ್ಲ ಅಂಥವರಲ್ಲಿ ಓರಲ್ ಮೆಟ್ರೋನಾಮಿಕ್ ಥೆರಪಿ, ಕೆಪಾಸಿಟಬೀನ್, S1 ಈ ಥರ ಎಲ್ಲ ಮಾತ್ರೆನ ನಾವು ಕೊಡ್ತೀವಿ ಅವ್ರಿಗೆ. ಸೊ ಇಷ್ಟೇ ಅಲ್ಲದೆ ಈ 4ನೇ ಸ್ಟೇಜ್ನಲ್ಲಿ ಸಪೋರ್ಟಿವ್ ಕೇರ್ ಬಹಳ ಮುಖ್ಯ. ಸೊ ನೀವಾಗಲೇ ಕೇಳಿದ್ರೆ ಎಲ್ರಿಗೂ ತಡ್ಕೊಳಕ್ಕಾಗುತ್ತಾ ಅಂತ. ಸೊ ನ್ಯೂಟ್ರಿಷನ್ ಅಂದರೆ ಅವರ ಪೌಷ್ಟಿಕತೆ ಎಷ್ಟರ ಮಟ್ಟಿಗಿದೆ, ಸೊ ಅವ್ರು ಅದನ್ನು ತಡ್ಕೋತಾರ, ಅದೆಲ್ಲ ಬಹಳ ಮುಖ್ಯ ಆಗುತ್ತೆ. ಊಟನೇ ಮಾಡೋಕ್ಕಾಗ್ತಿಲ್ಲ ಅಂದವರಲ್ಲಿ IV ಡ್ರಿಪ್ಸ್ ಮುಖಾಂತರ ಟೋಟಲ್ ಪ್ಯಾರೆಂಟ್ರಲ್ ನ್ಯೂಟ್ರಿಷನ್ ಅಂತ ಕೊಡ್ತೀವಿ, ಅದು ಒಂದು. ಇಲ್ಲ ಬಹಳ ನುಂಗಕ್ಕೆ ಕಷ್ಟ ಆಗ್ತಿದೆ ಅಂಥವ್ರಿಗೆ ಸ್ಟೆಂಟ್ ಮಾಡ್ತೀವಿ. ಫೀಡಿಂಗ್ ಜೆಜುನಾಸ್ಟಮಿ ಅಂದರೆ ಕೆಳಭಾಗದಲ್ಲಿ ಒಂದು ಪೈಪನ್ನ ಮಾಡಿಕೊಟ್ಟು ಅದರ ಮುಖಾಂತರ ನಾವು ಊಟವನ್ನು ಕೊಡ್ತೀವಿ, ಎಲ್ಲ ಲಿಕ್ವಿಡ್ ಫಾರ್ಮ್ ಮಾಡಿಬಿಟ್ಟು. ಸೊ ಬಹಳ ನುಂಗಕ್ಕೆ ತೊಂದರೆ ಅಥವಾ ನೋವು, ಬ್ಲೀಡಿಂಗ್ ಇಂಥವರಲ್ಲಿ ಪ್ಯಾಲಿಯೇಟಿವ್ ರೇಡಿಯೇಷನ್ ಅಂತ ಕೊಡ್ತೀವಿ.
ಸೊ ಇದೆಲ್ಲ ಪ್ಯಾಲಿಯೇಷನ್. ಸೊ ರಕ್ತ ಕಮ್ಮಿ ಆದರೆ ರಕ್ತ ಹಾಕೋದು. ಸೊ ಈ ಥರ ಇದೆ ಅದರ ಟ್ರೀಟ್ಮೆಂಟ್. ನೀವೀಗ ಡಿಫ್ರೆಂಟ್ ಪ್ರೊಸೀಜರ್ಸ್ ಹೇಳಿದ್ರಿ ಎಟ್ ದ ಡಿಫ್ರೆಂಟ್ ಸ್ಟೇಜಸ್. ಈಗ ಎಷ್ಟೋ ಜನಕ್ಕೆ ಇದರ ಅಂದರೆ ಮೈಂಡ್ ಪ್ರಿಪೇರ್ಡ್ನೆಸ್ ಇರಲ್ಲ ಈ ಟ್ರೀಟ್ಮೆಂಟ್ಸ್ ಒಳಪಡೋದಕ್ಕೆ. ಅಂದರೆ ಒಂಥರ ಏನೋ ಭಯ, ಎಷ್ಟು ಸೇಫ್ ಇರುತ್ತೆ ಈ ಮೆಥಡ್ಸು, ಇನ್ನೇನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ ಅಂತ. ಸೊ ಈ ಪ್ರೊಸೀಜರ್ಸ್ಗೆ ಬೇರೆ ಅಂದರೆ ಇದು ಕ್ಯೂರ್ ಆದರೂ ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತಾ? ಸೊ ಅದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಮುಂಚೆ ಕೌನ್ಸಿಲಿಂಗ್ ಮಾಡಿರ್ತೀವಿ. ಸೊ ಸರ್ಜರಿ ಆದಮೇಲೆ ಅವರು ಯಾವ ಥರ ಮಲ್ಕೋಬೇಕು, ಯಾವ ಥರ ಊಟನ ಮಾಡಬೇಕು, ಯಾವ ಥರ ಅವ್ರ ದಿನಚರಿ ಇರಬೇಕು ಅಂತ ಸರ್ಜಿಕಲ್ ಆಂಕಾಲಜಿಸ್ಟ್ ಹೇಳ್ತಾರೆ. ಸೊ ಯಾಕೆಂದರೆ ಅದು ಇಟ್ಸ್ ಮೇಜರ್ ಸರ್ಜರಿ ಗ್ಯಾಸ್ಟ್ರೆಕ್ಟಮಿ ಅನ್ನೋದು. ಸೊ ಅಷ್ಟೇ ಅಲ್ಲ, ಕೀಮೋಥೆರಪಿ ಕೂಡ ನಾವು ಯೂಸ್ ಮಾಡ್ತಕ್ಕಂಥ ಫ್ಲಾಟ್ ರೆಜಿಮೆನ್ನು, ಫಾಲ್ಫಾಕ್ಸ್, ಕೆಪಾಕ್ಸ್ ಏನಂದರೆ ಕೈ ಕಪ್ಪಾಗೋದು, ಕೆಲವರಿಗೆ ಲೂಸ್ ಮೋಷನ್ಸ್ ಆಗೋದು, ವಾಂತಿ ಆಗೋದು, ಈ ಥರ ಎಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ತಡೆಗಟ್ಟಕ್ಕೆ ಮಾತ್ರೆಗಳೆಲ್ಲ ಕೊಟ್ಟಿರ್ತೀವಿ. ಸೊ ಪಾಸಿಟಿವ್ನೆಸ್ ಬಹಳ ಮುಖ್ಯ. ನಾನು ತಗೋತೀನಿ, ಇದನ್ನು ಓಡಿಸ್ತೀನಿ ಅನ್ನೋ ಮನೋಭಾವನೆ ಬರಬೇಕು. ಸೊ ಆತ್ಮವಿಶ್ವಾಸ ಇದ್ದಲ್ಲಿ ಐ ಥಿಂಕ್ ಎಲ್ಲದಕ್ಕೂ ಆನ್ಸರ್ ಇದ್ದೇ ಇರುತ್ತೆ. ಕರೆಕ್ಟ್. ಈಗ ಯಾವುದೇ ರೋಗ ಆಗಲಿ ಏನೇ ಆಗಲಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದನ್ನು ನಾವು ಗೊತ್ತಿರೋ ವಿಚಾರ. ಸೊ ಪ್ರಿವೆನ್ಷನ್ ಇದಕ್ಕೆ ಕ್ಯೂರ್ಗೆ ಅಷ್ಟೆಲ್ಲ ನೀವು ಹೇಳ್ದಂಗೆ ಅಷ್ಟೆಲ್ಲ ಪ್ರೊಸೀಜರ್ಸ್ ಇದೆ. ಇದನ್ನು ಬರ್ದೇನೆ ಇರೋ ಥರ ತಡೆಯೋಕ್ಕೆ ಲೈಫ್ ಸ್ಟೈಲ್ ಹೆಂಗಿರಬೇಕು ಮನುಷ್ಯಂದು? ಪ್ರಿವೆನ್ಷನ್ ಬಹಳ ಮುಖ್ಯ. ಲೈಕ್ ಯು ರೈಟ್ಲಿ ಸೈಡ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಹೇಗೆ ಪ್ರಿವೆಂಟ್ ಮಾಡೋದು ಸ್ಟಮಕ್ ಕ್ಯಾನ್ಸರ್ ಅಂದರೆ ಏನೆಲ್ಲ ಹ್ಯಾಬಿಟ್ಸ್ ಇರುತ್ತೆ, ಈ ಧೂಮಪಾನ, ಮದ್ಯಪಾನ, ಸೊ ತಂಬಾಕು ಅದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು. ಸೊ ಸ್ಟಾಪ್ ಸ್ಮೋಕಿಂಗ್, ಆಲ್ಕೋಹಾಲ್ ಅವೆಲ್ಲ ಬಿಡಬೇಕು. ಆಮೇಲೆ ತೂಕ ಕರೆಕ್ಟಾಗಿರಬೇಕು. ಬಹಳ ಬೊಜ್ಜಿರೋರಲ್ಲಿ ವೆಯ್ಟ್ ಲಾಸ್ ಮುಖ್ಯ ಆಗುತ್ತೆ. ಆಮೇಲೆ ಪೌಷ್ಟಿಕ ಆಹಾರ, ನಾನು ಆಗಲೇ ಹೇಳಿದೆ, ಆಹಾರದಲ್ಲಿ ಹೆಚ್ಚು ಹಣ್ಣು, ಹೆಚ್ಚು ತರಕಾರಿಗಳಿರಬೇಕು, ಉಪ್ಪಿನಂಶ ಕಮ್ಮಿ ಇರಬೇಕು, ಸುಟ್ಟಿರೋ ಪದಾರ್ಥಗಳು ಕಮ್ಮಿ ಇರಬೇಕು ಅಂತ ಎಲ್ಲ. ಸೊ ರೆಡ್ ಮೀಟ್ ಅವನ್ನೆಲ್ಲ ಆದಷ್ಟು ಕಮ್ಮಿ ಸೇವನೆ. ಸೊ ಬಹಳ ಮುಖ್ಯ ಆಗುತ್ತೆ ಆಹಾರ ಕ್ರಮ. ಸೊ ಅದು ಒಂದು. ಸೊ ಆಹಾರ ಕ್ರಮ ಅಲ್ಲದೇ ಇನ್ನೇನು ಈ ಜೆನೆಟಿಕ್ಸ್ ಅಂತ ನಾನೇನು ಹೇಳಿದೆ, ಹೆರಿಡಿಟ್ರಿ ಆಗಿ ಯಾರು ಹೈ ರಿಸ್ಕ್ ಇರ್ತಾರೆ, ಈಗ ಅವರ ಕುಟುಂಬದಲ್ಲಿ ಬೇರೆಯವ್ರಿಗೆ ಇದ್ದಲ್ಲಿ, ಅಥವಾ ನಾನೇನಂತ ಹೇಳಿದೆ ಆ ಜೀನ್ಸ್ ಎಲ್ಲ ಇದ್ದಲ್ಲಿ, ಅಥವಾ ಎಂಡೆಮಿಕ್ ಏರಿಯಾಸ್, ಈ ಜಪಾನ್ ಅಂಥ ಪ್ರದೇಶಗಳಲ್ಲಿ ಎಂಡೋಸ್ಕೋಪಿ ಮಾಡಿ ಇದು ಮುಂಚೆನೇ ಇದೆಯಾ ಅಂತ ಕಂಡುಹಿಡ್ಕೋಬೋದು. ಸೊ ದಟ್ ಈಸ್ ಅನದರ್ ಪ್ರಿವೆನ್ಷನ್ ಮೆಥಡಾಲಜಿ. ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ, ನೀವು ಹೇಳ್ದಂಗೆ ಅಂದರೆ ಇದು ಮತ್ತೆ ಮರುಕಳಿಸೋ ಸಾಧ್ಯತೆಗಳು ಕೂಡ ಸ್ವಲ್ಪ ಇರುತ್ತೆ ಇದಕ್ಕೆ ಅಂತ. ಸೊ ಅಂಥ ಕೇಸಸ್ಸು ಜಾಸ್ತಿ ಇರುತ್ತಾ? ಹೌದು, ಖಂಡಿತ. ಬಿಕಾಸ್ ನಾವು ಸರ್ವೈವಲ್ ರೇಟ್ಸ್ ನೋಡಿದಾಗ ಸ್ಟೇಜ್ 1 ಬಹಳ ಚೆನ್ನಾಗಿರುತ್ತೆ. ಬಟ್ ಆ್ಯಸ್ ವಿ ಗೋ ಸ್ಟೇಜ್ 2 ಟು ಸ್ಟೇಜ್ 3, ಸೊ ಇಟ್ ಕಮ್ಸ್ ಬ್ಯಾಕ್. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ 3 ತಿಂಗಳಿಗೊಮ್ಮೆ ಫಾಲೋ ಅಪ್ ಅಂತ ಇರುತ್ತೆ. ಸೊ ರೋಗಿನ ಪರೀಕ್ಷೆ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಇರುತ್ತೆ, ಸ್ಕ್ಯಾನ್ಗಳಿರುತ್ತೆ. ಸೊ ವರ್ಷಕ್ಕೊಮ್ಮೆ ಇರುತ್ತೆ ಸ್ಕ್ಯಾನ್ಗಳು, 6 ತಿಂಗಳಿಗೊಮ್ಮೆ ಅಲ್ಟ್ರಾಸೌಂಡ್, ಹಾಗೆಲ್ಲ ಅಂದರೆ ಆ ಕೇರ್ ತಗೊಳ್ತಾನೆ ಇರಬೇಕು. ಖಂಡಿತ. ಮತ್ತು ಯಾವಾಗ ಅವ್ರಿಗೆ ನಾನೇನೋ ಒಂದು ಬೇರೆ ಸಿಂಪ್ಟಮ್ ನೋಡ್ತಾ ಇದ್ದೀನಿ, ಮುಂಚೆಗಿಂತ ಬದಲಾಗಿದೆ, ಆಹಾರ ಪದ್ಧತಿ ಆಗಿರ್ಬೋದು, ಅಥವಾ ತೂಕ ಕಮ್ಮಿ ಆಗ್ತದೆ, ಎಲ್ಲೋ ಒಂದು ಕಡೆ ಗಂಟು, ಈ ಥರ ರೋಗಿನೇ ಕಂಡು ಹಿಡ್ಕೋಬೋದು. ಸೊ ಈ ಥರ ಎಲ್ಲ ಇದ್ದಾಗ ತಕ್ಷಣ ಬನ್ನಿ, 3 ತಿಂಗಳಿಗೆ ಕಾಯಬೇಡಿ ಅಂತ ನಾವು ಹೇಳ್ತೀವಿ. ಡಾಕ್ಟರ್, ನೀವು ಆಗಲೇ ಪ್ರಿವೆನ್ಷನ್ನ ಹಲವಾರು ಟೆಕ್ನಿಕ್ಸ್ ಹೇಳಿದ್ರಿ. ಮೇಜರ್ಲಿ ಲೈಫ್ ಸ್ಟೈಲ್, ಫುಡ್ ಅದು ಅನಿವಾರ್ಯ, ಅದನ್ನೆಲ್ಲ ಕಂಟ್ರೋಲ್ ಮಾಡಲೇಬೇಕು. ಜೊತೆಗೆ ಇದರ ಅಂದರೆ ಫಸ್ಟಿಗೆ ಡಿಟೆಕ್ಟ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಈಗ ಎಷ್ಟೋ ಜನಕ್ಕೆ ಈ ಸ್ಕ್ರೀನಿಂಗ್ ಬಗ್ಗೆ ನಾವು ಕೇಳಿದ್ದೀವಿ, ಈ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗಿ ಟೆಸ್ಟ್ ಮಾಡಿಸ್ಕೊಂಡು, ಅಂದರೆ ಸೊ ದಟ್ ಬೇಗ ಕ್ಯೂರ್ ಆಗುತ್ತೆ, ಬೇಗ ಟ್ರೀಟ್ಮೆಂಟ್ ಆಗುತ್ತೆ ಅಂತ. ಬಟ್ ಈ ಸ್ಕ್ರೀನಿಂಗ್ ಯಾರಿಗೆಲ್ಲ ಮಾಡ್ತಾರೆ, ಎಲ್ರಿಗೂ ಮಾಡಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಯಾರಿಗೆಲ್ಲ ಈ ಸ್ಕ್ರೀನಿಂಗ್ ಮಾಡ್ತಾರೆ? ಸ್ಕ್ರೀನಿಂಗ್ ಅಂದ್ರೇನು ಅಂತಂದರೆ, ನಮ್ಮಲ್ಲಿ ಕ್ಯಾನ್ಸರ್ದು ಯಾವುದೇ ಒಂದು ಚಿಹ್ನೆ, ರೋಗ ಲಕ್ಷಣಗಳು ಏನೂ ಇಲ್ದಲೇನೆ ಸೊ ಅಂಥವರಲ್ಲಿ ಇದೆಯಾ ಅಂತ ಕಂಡುಹಿಡಿಯೋದು. ಸೊ ಇದನ್ನು ಸ್ಕ್ರೀನಿಂಗ್ ಅಂತ ಕರಿತೀವಿ. ಸೊ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಈ ಹೊಟ್ಟೆ ಕ್ಯಾನ್ಸರ್ನ ಯಾರ್ಯಾರಿಗೆ ನಾವು ಸ್ಕ್ರೀನ್ ಮಾಡ್ಬೋದು ಅಂತಂದರೆ, ನಾನು ಆಗಲೇ ಹೇಳಿದೆ, ಇದು 10ರಿಂದ 15% ಅನುವಂಶಿಕ ಇರುತ್ತೆ. ಸೊ ಉದಾಹರಣೆಗೆ ಈ ಹೆರಿಡಿಟ್ರಿ ಡಿಫ್ಯೂಸ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಸಿಂಡ್ರೋಮ್, ಲಿನ್ಸ್ ಸಿಂಡ್ರೋಮ್ ಅಂತೆಲ್ಲ ಇದೆ. ಆಮೇಲೆ ಬ್ರಾಕಾ ಸಿಂಡ್ರೋಮ್, ಫೆಮಿಲಿಯಲ್ ಅಡೆನೋಮ್ಯಾಟಸ್ ಪಾಲಿಪೋಸಿಸ್, ಎಷ್ಟೋ ಜನಕ್ಕೆ ಅನ್ನನಾಳದಲ್ಲಿ ಪಾಲಿಪ್ಸ್ಗಳಿರುತ್ತೆ. ಸೊ ಇದು ಗೊತ್ತಿರುತ್ತೆ, ಓ ನಮ್ಮ ಅಣ್ಣನಿಗಿತ್ತು, ನಮ್ಮ ಚಿಕ್ಕಪ್ಪಂಗಿತ್ತು, ಈ ಥರ ಅಂತ ಎಲ್ಲ. ಸೊ ಈ ಥರ ಒಂದು ಇರ್ತಕ್ಕಂತಹ ಪೀಪಲಲ್ಲಿ ನಾವೇನು ಮಾಡ್ಬೋದು ಅಂದರೆ ಎಂಡೋಸ್ಕೋಪಿ ಮಾಡ್ತೀವಿ. ಸೊ ವಾರ್ಷಿಕ ಎಂಡೋಸ್ಕೋಪಿ. ಸೊ ಇದು ಒಂದು. ಇಷ್ಟೇ ಅಲ್ಲದೆ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಅಂತ ನಾನು ಆಗಲೇ ಹೇಳಿದೆ. ಸೊ ಇಂಥವರಲ್ಲಿ ಆ ಇನ್ಫೆಕ್ಷನ್ ಇದ್ದಾಗ ಅದನ್ನು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ಇದು ಒಂದು ಪ್ರಿವೆನ್ಷನ್ ಮೆಥಡ್. ಆಮೇಲೆ GRD ಅಂತ ಮೆನ್ಷನ್ ಮಾಡಿದೆ. ಸೊ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳೋದು ಬಹಳ ಮುಖ್ಯ. ಸೊ ಆವಾಗ ದಟ್ ಈಸ್ ಆಲ್ಸೋ ಅನದರ್ ಪ್ರಿವೆನ್ಷನ್. ಸೊ 2 more ಎಕ್ಸ್ಟ್ರಾ ಪ್ರಿವೆನ್ಷನ್ಸ್. ಸೊ ಇನ್ಯಾರಲ್ಲಿ ನಾವು ಈ ಸ್ಕ್ರೀನಿಂಗ್ ಮಾಡ್ಬೋದು ಅಂತಂದರೆ, ಸೊ ಎಂಡಮಿಕ್ ಅಂತ ಅಂದರೆ ಈ ಜಪಾನ್ ಪ್ರದೇಶ, ಯಾವ ಒಂದು ಪ್ರದೇಶಗಳಲ್ಲಿ ಏಷ್ಯಾ ಖಂಡದಲ್ಲಿ ಹೆಚ್ಚಿದಿರುತ್ತೆ. ಸೊ ಇಂಥವರಲ್ಲಿ ಜಪಾನ್ ತೊಗೊಂಡ್ರೆ ಅವರು 3 ವರ್ಷಕ್ಕೊಮ್ಮೆ ಎಂಡೋಸ್ಕೋಪಿ ಮಾಡ್ತಾರೆ.
ಅವರ ಪೀಪಲ್ನಲ್ಲಿ. ಸೊ ದಟ್ ಈಸ್ ಆಲ್ಸೋ ಒನ್ ವೇ. ಸೊ ಒಂದು ಎಂಡೋಸ್ಕೋಪಿ ಮಾಡೋದು, ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಇದೆಯಾ ಇಲ್ವಾ ಅಂತ ಕಂಡು ಹಿಡಿಯೋದು, ದಿಸ್ ಈಸ್ ಒನ್. ಆಮೇಲೆ ಜೀನ್ ಟೆಸ್ಟಿಂಗ್, ಸೊ ಈ BRCA1 BRCA2 ಅಂತೆಲ್ಲ ಮಾಡ್ತೀವಿ, MSI ಅಂತ ಮಾಡ್ತೀವಿ. ಸೊ ಇಂತಹ ಹೈ ರಿಸ್ಕ್ ಪಾಪ್ಯುಲೇಷನಲ್ಲಿ ಈ ಒಂದು ಸ್ಕ್ರೀನಿಂಗ್ ಮೆಥಡ್ಸ್ನ ನಾವು ನೋಡಿದಾಗ ಬೇಗನೆ ಬರೋ ಚಾನ್ಸಸ್ ಇದೆಯಾ ಅಂತ ಗೊತ್ತಾಗಿ, ಸೊ ಸಿಂಪ್ಟಮ್ಸ್ ಬರೋಕ್ಕೆ ಮುಂಚೆನೇ ಅವ್ರಿಗೆಲ್ಲ ಏನೇನು ಪ್ರಿವೆನ್ಷನ್ ಮಾಡ್ಬೋದು ಅಂತ ಹೇಳ್ಕೊಡ್ಬೋದು. ಡಾಕ್ಟರ್, ಈಗ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಆಲ್ರೆಡಿ ಒಳಗಾದವರು, ಟ್ರೀಟ್ಮೆಂಟ್ನಲ್ಲಿರೋರು ತುಂಬ ಜನ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ನಾವು ಆಗಲೇ ನೋಡಿದ್ವಿ, ಪ್ರೆಸೆನ್ಸ್ ಇನ್ ಅಡ್ವಾನ್ಸ್ ಸ್ಟೇಜ್, ಮುಂದುವರೆದ ಸ್ಟೇಜ್ನಲ್ಲಿ ಇದು ಕಂಡುಬರುತ್ತೆ. ಸೊ ಹೀಗಾಗಿ ಅರ್ಲಿ ಡಿಟೆಕ್ಷನ್ ಇಸ್ ದ ಕೀ. ಸೊ ಬೇಗ ಕಂಡು ಹಿಡ್ಕೋಬೇಕು ರೋಗ ಲಕ್ಷಣಗಳು. ನಮಗೇನೇ ಒಂದು ಅನ್ನಿಸ್ತಿದ್ದಾಗ ನಮ್ಮ ತಜ್ಞರನ್ನ ಹೋಗಿ ಭೇಟಿ ಆಗಬೇಕು, ಸಲಹೆ ತೊಗೋಬೇಕು. ಸೊ ಹೀಗೆ ಮಾಡೋದ್ರಿಂದ, ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಹೊಟ್ಟೆ ಕ್ಯಾನ್ಸರ್ನ ಹೊಡೆದೊಡಿಸ್ಬೋದು. ಸೊ ನಿಮ್ಮ ಮತ್ತು ನಿಮ್ಮ ಆಂಕಾಲಜಿಸ್ಟ್ ಮೇಲಿನ ನಂಬಿಕೆ, ಆತ್ಮವಿಶ್ವಾಸದಿಂದ ಹೊಟ್ಟೆ ಕ್ಯಾನ್ಸರನ್ನು ಹೊಡೆದೊಡಿಸಿ. ಧನ್ಯವಾದಗಳು ಮೇಡಮ್. ಕೊನೆಯದಾಗಿ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಏನಿದೆ, ಅಂದರೆ ಎಷ್ಟು ಮಟ್ಟಕ್ಕೆ ಇದು ಕ್ಯೂರ್ ಆಗುವಂತಹ ಪರ್ಸೆಂಟೇಜ್ ಎಷ್ಟಿದೆ? ಸೊ ಪ್ರೊಗ್ನಾಸಿಸ್ ಅಂತ ಏನು ನಾವು ಕರಿತೀವಿ, ಸೊ ಹೇಗೆ ಇದರಿಂದ ಎಷ್ಟು ಜನ ಗುಣ ಹೊಂದುತ್ತಾರೆ, ಏನು ಇದ್ರದ್ದು ಸರ್ವೈವಲ್ ಅಂತ ನೋಡಿದಾಗ ನಾನು ಆಗಲೇ ಹೇಳಿದೆ. ಸೊ ಸ್ಟೇಜ್ 1 ಕ್ಯಾನ್ಸರ್ ಬಂದರೆ 5 year ಓವರ್ ಆಲ್ ಸರ್ವೈವಲ್ ಅಂತ ನೋಡ್ತೀವಿ ನಾವು ಕ್ಯಾನ್ಸರ್ನಲ್ಲಿ. ಸೊ ಇದು ಇಟ್ ಇಸ್ ಆಲ್ವೇಸ್ ಮೋರ್ ದೆನ್ 75%. ಸೊ ಶೇಕಡ 75-80% ಜನ ಇದರಿಂದ ಗುಣ ಹೊಂದ್ಬೋದು. 5 ವರ್ಷ ಆದಮೇಲೆ ನಾವು ನೋಡಿದಾಗಲೂ ಅವ್ರ ಕ್ಯಾನ್ಸರ್ ಏನೂ ಬಂದಿರೋದಿಲ್ಲ, ಚೆನ್ನಾಗಿರ್ತಾರೆ, ಈ ಥರ ಇರುತ್ತೆ. ಸೊ ಹೇಗೆ ಸ್ಟೇಜ್ ಜಾಸ್ತಿ ಆಗ್ತಾ ಇದ್ದಂಗೆ, ಸ್ಟೇಜ್ 2, ಸ್ಟೇಜ್ 3 ಈ ಥರ ಆಗ್ತಾ ಇದ್ದಂಗೆ ಇಟ್ ಡ್ರಾಪ್ಸ್ ಡೌನ್ ಟು less than maybe 35% in stage 2, then further down 15%, and stage 4 ಅಲ್ಲಿ ಇನ್ನೂ ಕಮ್ಮಿ, it is less than 10%. ಅಂದರೆ ಟೋಟಲ್ ಸರ್ವೈವಲ್ ರೇಟ್ ಎಷ್ಟಿರುತ್ತೆ? ಸೊ ದಿಸ್ ಇಸ್ ದ ಸರ್ವೈವಲ್ ಬೇಸ್ಡ್ ಆನ್ ಸ್ಟೇಜ್. ಸೊ ಹೇಗೆ ಅಂದರೆ ಸ್ಟೇಜ್ 1 ಇದೆ, ನಾವು 5 yearದು ಓವರ್ ಆಲ್ ಸರ್ವೈವಲ್ ಹೇಳ್ತೀವಿ, ಇಟ್ ಈಸ್ ಮೋರ್ ದೆನ್ 75%. ಸೊ ದಟ್ ಈಸ್ ಅ ವೆರಿ ಗುಡ್ ನಂಬರ್. ಸೊ ಅದಕ್ಕೆ ಅರ್ಲಿ ಡಿಟೆಕ್ಷನ್ ಇಸ್ ದ ಕೀ. ಎಸ್. ಸೊ ಬಟ್ ವೆನ್ ಇಟ್ ಬಿಕಮ್ ಸ್ಟೇಜ್ 2, ಸ್ಟೇಜ್ 3 ಹೀಗೆ ಆಗ್ತಾ ಹೋದಂಗೆ ಇಟ್ ಡ್ರಾಪ್ಸ್ ಡೌನ್ ಟು 35%. ಸೊ ಸ್ಟೇಜ್ 4ನಲ್ಲಿ ಇನ್ನೂ ಕಮ್ಮಿ, ಇಟ್ ಇಸ್ ಹಾರ್ಡ್ಲಿ ಲೆಸ್ ದ್ಯಾನ್ 10%. ಬೇಗ ತಿಳ್ಕೊಂಡು ರೋಗ ಲಕ್ಷಣಗಳನ್ನು ಬೇಗ ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈಗೆಲ್ಲ ಆಮೇಲೆ ಬರ್ತೀನಿ ಅಂತ ಅಂದ್ಕೊಂಡು ಎಷ್ಟೋ ಜನ ಅನ್ಕೋತಾರೆ, ಈಗೇನು ಬಹಳ ಕಮ್ಮಿ ಇದೆ, ಏನೋ ಹೊಟ್ಟೆ ನೋವು ಅಂತ ಬರೀ ಮಾತ್ರೆ ತೊಗೊಳ್ಳೋದು, ಅಥವಾ ರಕ್ತ ಕಮ್ಮಿ ಆಯಿತು ಅಂತ ಬರೀ ರಕ್ತ ಹಾಕಿಸ್ಕೊಳ್ಳೋದು, ಯಾಕೆ ಎಂಡೋಸ್ಕೋಪಿ ಎಲ್ಲ ಮಾಡ್ಕೋಬೇಕು ಅಂತ ಜನರು ಭಾವಿಸ್ತಾರೆ. ಆದರೆ ಅದು ಬಹಳ ತಪ್ಪು, ಬಹಳ ತಪ್ಪು. ಟ್ರೀಟ್ಮೆಂಟ್ಗೂ ಹೆದರ್ಕೊಳ್ಳೋ ಪೇಷಂಟ್ಸು ಜಾಸ್ತಿ. ಖಂಡಿತ. ಸೊ ಏನು ಮಾಡ್ತಾರೆ, ಎದೆ ಉರಿ ಆದ ತಕ್ಷಣ ಒಂದು ಪ್ಯಾನ್ 40 ತೊಗೊಳ್ಳೋದು, ಯಾವುದೋ ಒಂದು ಮಾತ್ರೆ ತೊಗೊಳ್ಳೋದು, ಓವರ್ ದ ಕೌಂಟರ್ ತೊಗೊಂಡ್ಬಿಟ್ಟು ಎದೆ ಉರಿ ತಾನೇ ಮಾತ್ರೆ ತೊಗೊಳ್ತೀನಿ ಕಮ್ಮಿ ಆಗುತ್ತೆ ಅಂತ ಅನ್ಕೋತಾರೆ. ಹೌದು. ಸೊ ಯಾವಾಗ ಇದು ಪದೇ ಪದೇ ಬರ್ತಾನೆ ಇರುತ್ತೆ, ತಿಂಗಳುಗಟ್ಟಲಾದರೂ ಕಮ್ಮಿ ಆಗ್ತಾ ಇಲ್ಲ, ಸೊ ದಟ್ ಈಸ್ ದ ಕೀ, ವಾರ್ನಿಂಗ್ ಸೈನ್ ಅಂತ ಹೇಳ್ತೀವಿ ಅದನ್ನು. ಸೊ ಬಹಳ ಇದೆ ಉರಿ, ರಕ್ತ ಯಾಕೋ ಕಮ್ಮಿ ಆಗ್ತಿದೆ, ಹಾಕಿಸ್ಕೊಂಡೇ ಸರಿ ಹೋಯ್ತು, ಮತ್ತೆ ಆಯಿತು. ಸೊ ಈ ಥರ ಇದ್ದಾಗ ಹೋಗಿ ತೋರಿಸ್ಕೋಬೇಕು. ಸೊ ವಾರ್ನಿಂಗ್ ಸೈನ್ ಅಂತ ಇದನ್ನು ಕರಿತೀವಿ. ಥ್ಯಾಂಕ್ ಯು ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮಗೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.